ನಮಸ್ಕಾರ ವೀಕ್ಷಕರೇ, ನಮ್ಮ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ದೀಪಾವಳಿ ಫಲಾವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿ ಅಂದರೆ ಬೆಳಕಿನ ಹಬ್ಬ. ಸಾಲು ಸಾಲು ನಾವು ಹಬ್ಬಗಳನ್ನು ವರ್ಷಪೂರ್ತಿ ಆಚರಣೆ ಮಾಡ್ತೀವಿ ನಿಜ, ಆದರೆ ದೀಪಾವಳಿ ಅಂತ ಅಂದಾಗ ಅದೇನೋ ಒಂದು ರೀತಿ ಸಂಭ್ರಮ ಇದ್ದೇ ಇರುತ್ತೆ. ಈ 3 ದಿನಗಳ ಕಾಲ ದೀಪಾವಳಿ ಹಬ್ಬದ ಆಚರಣೆ ಬಹಳ ಜೋರಾಗಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಂದರೆ ದೀಪಾವಳಿ ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಫಲಾಫಲಗಳು ಹೇಗಿದೆ, ರಾಶಿಗಳ ಆಧಾರದ ಮೇಲೆ ಆರ್ಥಿಕವಾಗಿರ್ಬೋದು, ಕುಟುಂಬದ ವಿಚಾರವಾಗಿ, ವೃತ್ತಿ, ಈ ರೀತಿ ಯಾವ ರೀತಿಯಾದ ಫಲವನ್ನ ದೀಪಾವಳಿಯ ಸಂದರ್ಭದಲ್ಲಿ ನಮಗೆ ಕೊಡುತ್ತಾನೆ ಆ ಭಗವಂತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಮೂರ್ತಿ ಆಚಾರ್ಯ, ಜ್ಯೋತಿಷ್ಯ ಪಂಡಿತರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜ್ಯೋತಿಷಿಗಳಾದಂತಹ ಪ್ರಣವ್ ಶರ್ಮಾ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಿಮ್ಮಿಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಶುರು ಮಾಡ್ತೀವಿ ಮೇಷರಾಶಿಯಿಂದ. ದೀಪಾವಳಿ ಸಂದರ್ಭ ಬೆಳಕಿನ ಹಬ್ಬ ಮಾತ್ರ ಅಲ್ಲ, ಗ್ರಹಗಳ ಬದಲಾವಣೆ ಇರೋದ್ರಿಂದ ಆ ಗ್ರಹಗಳ ಪರಿಣಾಮಗಳು ಏನಿರುತ್ತೆ ರಾಶಿಗಳ ಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯಿಂದ ಗುರುಗಳೇ. ಈಗ ಗುರು ಉಚ್ಚಕ್ಕೆ ಬಂದಿದ್ದಾನೆ, ಹೆಚ್ಚಿನ ರಾಶಿಗಳಿಗೆ ಬಹಳ ಒಳ್ಳೆ ಫಲಗಳನ್ನು ಕೊಡ್ತಾ ಇರ್ತಾನೆ. ಅಜವೃಷಭ ಮೃಗಾಂಗನ ಕುಲೀರ ಝಷವಣಿ ಜೌಚ ದಿವಾಕರಾದಿ ತುಂಗಾಹ ಅಂತ ಹೇಳಿದಂತೆ ಕರ್ಕಾಟಕ ರಾಶಿ ಗುರುವಿಗೆ ಅತ್ಯಂತ ಉಚ್ಚವಾದಂತಹ ಸ್ಥಾನ. ಅಲ್ಲಿ ಗುರು ಇರುವಂಥವನು ಹೆಚ್ಚಾಗಿ ಎಲ್ಲರಿಗೂ ಕೂಡ ಶುಭ ಫಲವನ್ನೇ ಕೊಡುವಂಥವನು. ಅದರಲ್ಲಿ ಕೂಡ ಮೇಷರಾಶಿಗೆ ಹೆಚ್ಚಿನ ಶುಭ ಫಲಗಳನ್ನು ಅವನು ಕೇಂದ್ರ ಸ್ಥಾನಕ್ಕೆ ಬಂದಿದ್ದಾನೆ, ಅದರಿಂದಾಗಿ ಕೊಡ್ತಾ ಇರ್ತಾನೆ. ತಾಯಿಯಿಂದ ಒಂದಷ್ಟು ನೆಮ್ಮದಿ, ಹಿತವಚನಗಳು ಮೇಷರಾಶಿಯವರಿಗೆ ಸಿಕ್ಕತ್ತೆ. ಅದರ ಜೊತೆಗೆ ಒಂದು ಸ್ಥಾನಮಾನಗಳು ಮತ್ತು ವಾಹನ ಇತ್ಯಾದಿಗಳನ್ನು ಖರೀದಿಸೋದಕ್ಕೂ ಕೂಡ ಇದು ಬಹಳ ಒಳ್ಳೆ ಸಮಯ ಆಗಿರುತ್ತೆ. ಸಂಪತ್ತು ಇತ್ಯಾದಿಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಒಳ್ಳೆ ಫಲಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದಾಗಿ. ದೋಷಗಳಿದ್ರೆ ಏನಾದರೂ ಪರಿಹಾರ? ಮುಖ್ಯವಾಗಿ ತುಂಬ ಚೆನ್ನಾಗಿರುವಂತಹ ಸಂದರ್ಭ, ಸ್ವಲ್ಪ ವ್ಯಯ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಅದರ ಕಡೆ ಒಂಚೂರು ಗಮನ ಕೊಟ್ಟು ಹನುಮಂತನನ್ನ ಉಪಾಸನೆ ಮಾಡುವಂಥದ್ದು, ಅವನ ಪ್ರಾರ್ಥನೆ ಮಾಡುವಂಥದ್ದು ಉಚಿತ. ಗುರುಗಳೇ, ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈಗ 2ರಲ್ಲಿ ಇದ್ದಂತಹ ಗುರು 3ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು, 4ರಲ್ಲಿ ಕೇತು ಮತ್ತೆ ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು. ಎಲ್ಲೋ ಸ್ವಲ್ಪ ಕೌಟುಂಬಿಕವಾಗಿ ಕೆಲಸದಲ್ಲಿ ಏನೇ ಪ್ರಗತಿಗಳು ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ತಡೆಗಳು ಅನ್ನುವಂಥದ್ದು ಹಾಗೆ ನಡೀತಾ ಇದ್ರು ಕೂಡ ಕುಟುಂಬದಲ್ಲಿ ಇದ್ದಂತಹ ನೆಮ್ಮದಿ ಅನ್ನುವಂಥದ್ದು ಎಲ್ಲೋ ಸ್ವಲ್ಪ ಮಟ್ಟಿಗೆ ಈಗ ಡ್ರಾಪ್ ಆಗುವಂಥ ರೀತಿ, ಅಂದರೆ ಇದ್ದಂತಹ ಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಳಗೆ ಇಳಿಯುವಂತಹ ರೀತಿಯಲ್ಲಿ ಕೌಟುಂಬಿಕವಾಗಿ ಸ್ವಲ್ಪ ವಾಹನದ ವಿಚಾರದಲ್ಲಾಗಿರ್ಬೋದು ಅಥವಾ ಕುಟುಂಬದ ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು, ಅದರ ಜೊತೆಗೆ ಮಾಡುವಂತಹ ಖರ್ಚು ಇತ್ಯಾದಿಗಳು ಅನ್ನೋಂಥದ್ದು ಒಂದು ರೀತಿ ಸೌಖ್ಯವಾಗಿ ಬರ್ತಿದ್ದಂತಹ ಒಂದು ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಳಗೆ ಬೀಳುವಂತಹ ಒಂದು ಸಾಧ್ಯತೆ. ಅದು ತಾಯಿಗೆ ಸ್ವಲ್ಪ ಅನಾರೋಗ್ಯಾದಿಗಳು ಕೂಡ ಬರುವಂತಹ 4ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರುವಂತಹ ಒಂದು ಸಾಧ್ಯತೆ ಮನೆಯಲ್ಲಿ ಇತ್ಯಾದಿ. ಹಾಗಾಗಿ ಮನೆಯ ವಿಚಾರದಲ್ಲಿ ಏನಾದರೂ ನಿರ್ಧಾರವನ್ನು ತಗೊಳ್ಳುವಂಥದ್ದು, ಭೂಮಿಯನ್ನು ತಗೊಳ್ಳುವಂಥದ್ದಾಗಿರ್ಬೋದು, ವಾಹನವನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಮತ್ತು ಅವರವರ ವೈಯಕ್ತಿಕವಾಗಿರುವಂತಹ ಜಾತಕದಲ್ಲಿ ಮತ್ತೆ ದಶಾಭುಕ್ತಿಯ ಬಲ ಅನ್ನುವಂಥದ್ದು ಚೆನ್ನಾಗಿತ್ತು ಅಂತಂದರೆ ಅಷ್ಟಾಗಿ ಇದು ಪರಿಣಾಮ ಕೊಡಲ್ಲ. ರಾಶಿಯ ಒಂದು ಪರ್ಸ್ಪೆಕ್ಟಿವಿಂದ ಮಾತ್ರ ಹೇಳಿದಾಗ ಈ ರೀತಿ ಕಾಣಿಸ್ಬೋದು. ಮತ್ತು ಕೆಲಸದ ವಿಚಾರದಲ್ಲೂ ಕೂಡ ಹಠಾತ್ತಾಗಿ ಏನಾದರೂ ನಿರ್ಧಾರವನ್ನು ತಗೊಳ್ಳುವಂಥದ್ದು ಸ್ವಲ್ಪ ತೊಂದರೆಯನ್ನು ತತ್ಕಾಲಕ್ಕೆ ತಂದು ಕೊಡ್ಬೋದು. ಗುರುಬಲ ಅನ್ನುವಂಥದ್ದು ಇಷ್ಟು ದಿವಸ ಅಂದರೆ ಈಗ ಗುರುಬಲ ಇಲ್ಲ ಅಂತ ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು. ಆದರೆ ಈ ಗುರುಬಲದಲ್ಲಿ ಇದ್ದಂತಹ ಆ ಒಂದು ಧೈರ್ಯವಾಗಿ ಇಷ್ಟು ದಿವಸ ಏನು ನಡೀತಿದ್ರು, ಇನ್ನು ಮುಂದೆ ಡಿಸೆಂಬರ್ ತನಕ ಸ್ವಲ್ಪ ಏನಾದರೂ ನಿರ್ಧಾರ ತಗೋಬೇಕು ಅಂತಂದರೆ ಆ ಒಂದು ಸಪೋರ್ಟ್ ಅಷ್ಟಾಗಿ ಇರಲ್ಲ. ಅದನ್ನು ಒಂದು ಯೋಚನೆ ಮಾಡಿ ತಗೋಬೇಕು. ಗಣಪತಿಯನ್ನ ವಿಶೇಷವಾಗಿ, ರಾಹುವಿಗೆ ದುರ್ಗೆಯನ್ನ ಆರಾಧನೆಯನ್ನ ವಿಶೇಷವಾಗಿ. ವೃಷಭ ರಾಶಿಯವರು ನಿರ್ಧಾರ ತಗೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಮಿಥುನ ರಾಶಿ. ಮಿಥುನ ರಾಶಿಗೂ ಕೂಡ ತುಂಬಾ ಒಳ್ಳೆ ಫಲಗಳಿವೆ. ಇಡೀ ಎಲ್ಲ ಬೇರೆಲ್ಲ ರಾಶಿಗಳಿಗೆ ಹೋಲಿಸಿದ್ರೆ ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಬರ್ತಾನೆ, ಉಚ್ಚದಲ್ಲಿರುವಂತಹ ಗುರು. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಜನೆ ತುಂಬ ಚೆನ್ನಾಗಾಗತ್ತೆ. ಅದರ ಜೊತೆಗೆ ಯಾರು ವ್ಯವಹಾರಾದಿಗಳಲ್ಲಿದ್ದಾರೆ ಅವರಿಗೆ ಆರ್ಥಿಕ ಲಾಭ ಈ ತಿಂಗಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ.
ಇನ್ನು ಒಂದು ಇವರು ಎಚ್ಚರಿಕೆಯಿಂದ ವಹಿಸಬೇಕಾದಂಥ ವಿಷಯ ಅಂತಂದ್ರೆ ಕೆಲಸಗಳು ಬಹಳ ಬೇಗ ಆಗೋಲ್ಲ ಅಂತ. ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ತುಂಬಾ ನಿಧಾನವಾಗಿ ಆಗುತ್ತೆ ಮತ್ತು ವಿಘ್ನಗಳು ಬರ್ತಾ ಇರುತ್ತೆ. ಅದರ ಪರಿಹಾರಕ್ಕೋಸ್ಕರ ಅಂತ ಶನಿ ಅಥವಾ ನರಸಿಂಹನನ್ನ ಪ್ರಾರ್ಥನೆ ಮಾಡೋದು, ಹನುಮಂತನನ್ನ ಪ್ರಾರ್ಥನೆ ಮಾಡೋದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ದೀಪ ಸಮರ್ಪಣೆ ಮಾಡುವಂಥದ್ದು. ಇದರಿಂದ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ವಯಸ್ಸಾದವರು ಏನಿದ್ದಾರೆ ಅವರಿಗೆ ಯಾವುದೇ ವಿಧವಾದಂತಹ ಸಹಾಯವನ್ನು ಮಾಡುವಂಥದ್ದು. ಅವರಿಗೆ ಔಷಧಿ ಏನಾದರೂ ಬೇಕಾಗಿದ್ರೆ ಅದು ಕೊಡಿಸೋದಾಗಿರ್ಬೋದು, ಅಥವಾ ಅವರನ್ನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ಅಭಿಲಾಷೆ ಇದ್ದರೆ ಅದನ್ನು ಮಾಡಿಸುವಂಥದ್ದು. ಈ ಥರದ್ದನ್ನು ಮಾಡೋ ಮೂಲಕವಾಗಿ ಈ ಕೆಲಸದಲ್ಲಿ ಏನು ವಿಘ್ನ ಅಥವಾ ನಿಧಾನತೆ ಅನ್ನುವಂಥದ್ದಿದೆ ಅದನ್ನು ಪರಿಹಾರ ಮಾಡಿಕೊಳ್ಬಹುದಾಗಿದೆ. ಉಳಿದೆಲ್ಲ ದೃಷ್ಟಿಯಿಂದ ಮಿಥುನ ರಾಶಿಗೆ ತುಂಬಾ ಚೆನ್ನಾಗಿರುವಂತಹ ಫಲಗಳಿದೆ. ಈಗ ಕರ್ಕಾಟಕ ರಾಶಿಯಿಂದ ಶುರು ಮಾಡೋಣ. ಕರ್ಕಾಟಕ ರಾಶಿಯವರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಗುರುಗಳೇ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ದೀಪಾವಳಿ ಫಲ? ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಯಾಕೆಂದ್ರೆ ಕರ್ಕಾಟಕ ರಾಶಿಯವರಿಗೆ ಇವಾಗ ಅವರ ರಾಶಿಯಲ್ಲೇ ಗುರು ಸಂಚಾರ ಮಾಡ್ತಿರುವಂಥದ್ದು, ಅವರ ಜನ್ಮದಲ್ಲಿ ಸಂಚಾರ ಮಾಡ್ತಿರುವಂಥದ್ದು ಗುರು ಒಂದಷ್ಟು ಅನಿಷ್ಟ ಫಲಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಜನ್ಮದಲ್ಲಿ ಗುರು ಇದ್ದ ಕಾರಣ, ಸುಮ್ಮನೆ ನಮ್ಮಲ್ಲೊಂದು ಮಾತಲ್ಲಿ ಜನ್ಮದಲ್ಲಿ ಲಗ್ನದಲ್ಲಿ ಗುರು ಇದ್ದ ಕಾರಣ ರಾಮ ಅಷ್ಟು ಕಷ್ಟಗಳನ್ನ ಜೀವನದುದ್ದಕ್ಕೂ ಅನುಭವಿಸ್ತಾ ಅನ್ನುವಂಥ ಒಂದು ಮಾತು. ಕಷ್ಟಗಳು ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಕಷ್ಟಗಳು ಜಾಸ್ತಿ ಇರುತ್ತೆ ಅಂತಂದ್ರೆ ಬರೀ ಗುರುವಿನಿಂದ ಮಾತ್ರ ಅಂತಲ್ಲ, ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಈಗ ಗ್ರಹಗಳ ಒಂದು ಸ್ಥಿತಿಯನ್ನ ನೋಡಿದಾಗ 4ರಲ್ಲಿ ಕುಜನ ಮತ್ತೆ ಬುಧನ ಮತ್ತೆ ರವಿಯ ಯೋಗ ಇರುವಂಥದ್ದು, ಆ ಒಂದು 4ರಲ್ಲಿ ಸಂಚಾರ ಮಾಡ್ತಿರುವಂಥ ಈ 3 ಗ್ರಹಗಳು ಕೂಡ ಅವರ ಕೌಟುಂಬಿಕವಾಗಿ ಮತ್ತೆ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಈ 2ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು, 8ರಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು, ಅದು ಮತ್ತು ಅದರ ಜೊತೆಗೆ 9ರಲ್ಲಿ ಶನಿಯ ಸಂಚಾರ. ಇಷ್ಟು ದಿವಸ ಇಷ್ಟೆಲ್ಲ ಸಮಸ್ಯೆಗಳು ಈ ಕರ್ಕಾಟಕ ರಾಶಿಯವರಿಗೆ ಇದ್ರೂ ಕೂಡ ಎಲ್ಲೋ ಒಂದು ರೀತಿ 12ರಲ್ಲಿ ಗುರು ಬಲ ಅಂತ ಹೇಳಲಿಕ್ಕಾಗದಿದ್ರು ಸಪೋರ್ಟ್ ರೀತಿ ಇದ್ದದ್ದು. ಈಗ ಆ ಸಪೋರ್ಟ್ ಅನ್ನುವಂಥದ್ದು ನಮ್ಮನ್ನ ಸ್ವಲ್ಪ ಆ ಸಪೋರ್ಟ್ ಅನ್ನೋ ಥರದ್ದು ಹೋಗಿದ ತಕ್ಷಣ ಹೇಗೆ ಬೆನ್ನಿಗೆ ಈಗಿದ್ದಂಥ ಸಪೋರ್ಟ್ ಸಡನ್ ಆಗಿ ಹೀಗೆ ಹೋಯ್ತು ಅಂತಂದ್ರೆ ಹಿಂದಕ್ಕೆ ಹೋಗೋ ರೀತಿ ಆಗತ್ತೆ, ಆ ರೀತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೌಟುಂಬಿಕವಾಗಿ ಅದರಲ್ಲೂ ವಿಶೇಷವಾಗಿ ದುಡ್ಡಿನ ವಿಚಾರದಲ್ಲಿ ನಾನು ನಿರ್ಧಾರ ತಗೋಬೇಕು ಅಂತಂದ್ರೆ ಮತ್ತೆ ದೈಹಿಕವಾಗಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯಾದಿಗಳು ಬರುವಂತಹ ಒಂದು ಸಾಧ್ಯತೆ. ಅದರ ಜೊತೆಗೆ ಭೂಮಿಯ ವಿಚಾರದಲ್ಲಿ ನಾನು ನಿರ್ಧಾರ ತಗೋಬೇಕು ಅಂತಂದ್ರೆ ಬದಲಾವಣೆಗಳು ಇತ್ಯಾದಿಯನ್ನ ಮಾಡಬೇಕು ಅಂತಂದ್ರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. 8ರಲ್ಲಿ ರಾಹು ಇರೋದ್ರಿಂದ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಮಾಯೆ. ಆ ಒಂದು ಇಲ್ಯೂಷನ್ ಅನ್ನೋ ಥರದ್ದು ಏನ್ ಮಾಡತ್ತೆ ಅಂತಂದ್ರೆ ಯಾವುದಕ್ಕೋ ಹೋಗಿ ದುಡ್ಡನ್ನ ಹಾಕಿಸಿ ಅಥವಾ ನಮ್ಮ ಸಮಯವನ್ನೋ ಅಥವಾ ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ರ ಇರುವಂತಹ ಒಂದು ಸಂಪತ್ತನ್ನು ಅಲ್ಲಿ ಹಾಕಿಸಿ ಅದರಿಂದ ಇನ್ನೇನೋ ಬರುತ್ತೆ ಅನ್ನುವಂತಹ ನಿರೀಕ್ಷಣೆಯನ್ನ ಇಟ್ಕೊಂಡು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆಯನ್ನ ತಂದುಕೊಡುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಗುರುವಿನ ಸಂಚಾರ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ. ಆದರೆ ನಾನು ಹಾಗೆ ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಕರ್ಕಾಟಕ ರಾಶಿಯವರು ಎಲ್ಲ ಕೆಲಸವನ್ನ ನಾಳೆಯಿಂದ ನಿಲ್ಲಿಸಿ ಅವರು ಬೇರೆ ಇನ್ನೇನು ಮಾಡದೇ ಇರೋ ಥರ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಜೀವನ ಅನ್ನುವಂಥದ್ದು ಒಂದು ರೀತಿ ನದಿ ಇದ್ದಂಗೆ, ಪ್ರವಾಹ ಇದ್ದಂಗೆ ನಡೀತಾನೆ ಇರಬೇಕು. ಹಾಗಾಗಿ ಏನನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಆದರೆ ಎಚ್ಚರಿಕೆ ಅನ್ನುವಂಥದ್ದು ಮತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಮಾಡುವಂಥದ್ದು. ಅದರ ಜೊತೆಗೆ ಅವರ ವೈಯಕ್ತಿಕವಾಗಿರುವಂಥ ದಶಾಭುಕ್ತಿಗಳು ಅನ್ನೋಂಥದ್ದು ಚೆನ್ನಾಗಿತ್ತು ಅಂತಂದ್ರೆ ಇದರ ಒಂದು ದುಷ್ಪರಿಣಾಮಗಳು ಅನ್ನೋಂಥದ್ದು ಅಷ್ಟಾಗಿ ಆಗಲ್ಲ. ಮತ್ತೆ ಇನ್ನೂ ಒಂದು ಯಾವಾಗಲೂ ಹೇಳ್ತಾ ಇರ್ತೇವೆ, ಗ್ರಹಗಳು ಎಷ್ಟು ನಮಗೆ ಫಲವನ್ನ ಕೊಡ್ತಾರೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಅಷ್ಟೇ ಪ್ರಮಾಣದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದು ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನೂ ಚಿಂತನೆ ಮಾಡೋದು. ಯಾಕೆಂದ್ರೆ ಅವ್ರು ಎಷ್ಟು ಫಲ ಕೊಡ್ತಾರೆ ಅಂತಂದ್ರೆ ನಮ್ಮ ಪಾಪಕರ್ಮಗಳು ಎಷ್ಟಿದೆ ಅಷ್ಟು ಫಲವನ್ನ ಕೊಡ್ತಾರೆ ಪಾಪಗ್ರಹಗಳು. ಹಾಗಾಗಿ ಪಾಪಗ್ರಹಗಳು ಅಂದ್ರೆ ಅವ್ರು ಪಾಪಗ್ರಹಗಳು ಅಂತಲ್ಲ, ನಮ್ಮ ಪಾಪಕರ್ಮಗಳಿಗೆ ಫಲವನ್ನ ಕೊಡೋರು ಅಂತ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ. ವಿಶೇಷವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದುವಂಥದ್ದು ಅಥವಾ ಅವರ ಒಂದು ಕುಟುಂಬದಿಂದ ಬಂದೇ ಇರುವಂತಹ ಅನುಚಾನವಾಗಿ ನಡ್ಕೊಂಡು ಬಂದಿರುವಂತಹ ಗುರು ಪರಂಪರೆಗೆ ಅವರು ಪ್ರಾರ್ಥನೆ ಪೂಜಾದಿಗಳನ್ನು ಮಾಡುವಂಥದ್ದು. ಮತ್ತೆ ಗಣಪತಿ ಮತ್ತೆ ಸುಬ್ರಹ್ಮಣ್ಯ, ರಾಹು ಮತ್ತೆ ಕೇತು ಆದ ಕಾರಣ ಗಣಪತಿ ಮತ್ತೆ ಸುಬ್ರಹ್ಮಣ್ಯರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದಾಗ್ತದೆ. ಇದಿಷ್ಟು ಕರ್ಕಾಟಕ ರಾಶಿ. ಗುರುಗಳೇ, ಮುಂದಿನ ರಾಶಿ ಸಿಂಹ ರಾಶಿಗೆ ಇರೋದ್ರಲ್ಲೇ ಸ್ವಲ್ಪ ಹೆಚ್ಚಿನ ಕಷ್ಟಗಳಿರುವಂಥದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ವ್ಯಯದಲ್ಲಿ ಗುರು ಇರ್ತಾನೆ, ಶನಿಯೂ ಕೂಡ ತೊಂದರೆ ಕೊಡ್ತಾ ಇರ್ತಾನೆ, ಉಳಿದ ಗ್ರಹರ ಸ್ಥಿತಿಯೂ ಕೂಡ ತುಂಬ ಉತ್ತಮವಾಗಿಲ್ಲ. ಅದರಿಂದ ಕಂಟಕಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ.
ಅವರಿಗಿದ್ದಂಥ ಬೆಂಬಲ ಕಡಿಮೆ ಆಗಿದೆ, ಜೊತೆಗೆ ತೊಂದರೆಗಳು ಜಾಸ್ತಿ ಆಗಿದೆ. ಇದರಿಂದಾಗಿ ಅವರಿಗೆ ಎಲ್ಲೋ ಬಿದ್ದು ಬಿಡುವಂಥದ್ದು ಅಥವಾ ಏನೋ ಇದ್ದಕ್ಕಿದ್ದಂತೆ ಅವರಿಗೆ ಆತಂಕಗಳು ಬರುವಂಥದ್ದು, ಇಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಅವರು ಕೆಲವು ಸುಧಾರಣೆಗಳನ್ನು ಮಾಡಿಕೊಳ್ಬೇಕು. ಮುಖ್ಯವಾಗಿ ಒಂದು ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಈ ಥರ, ಅಥವಾ ಅವರು ನಂಬಿಕೊಂಡು ಬಂದಿರುವಂಥ ಗುರುಗಳಾಗಿರ್ಬೋದು, ಆ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದಾಗಿ ಸ್ವಲ್ಪ ಸುಧಾರಣೆಗಳನ್ನು ಅವರು ತಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಎಲ್ಲ ಥರದಲ್ಲಿಯೂ ತೊಂದರೆ ಆಗಿಬಿಡುತ್ತೆ, ಇವತ್ತು ಮನೆಯಿಂದ ಹೊರಗೆ ಹೋಗೋದು ಹೇಗೆ, ಆಕ್ಸಿಡೆಂಟ್ ಆಗಿಬಿಟ್ರೆ ಯಾವುದೂ ನನಗೆ ಅನುಕೂಲ ಇಲ್ಲ, ಈ ಥರ ಯೋಚನೆ ಮಾಡಬಾರ್ದು. ನಮಗೆ ಜ್ಯೋತಿಷ್ಶಾಸ್ತ್ರ ಅನ್ನುವಂಥದ್ದು ಇರೋದು ಆಗಬಹುದಾದಂಥ ತೊಂದರೆಗಳನ್ನು ಅಂದಾಜು ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಹೊರತಾಗಿ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ಕೂತ್ಕೊಳ್ಳಿಕ್ಕೋಸ್ಕರ ಅಂತ ಅಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಹುಂಬತನ ಬೇಡ. ತುಂಬಾ ಸರಿಯಾಗಿ ಹೇಳಿದ್ರಿ. ಹಾಗಾಗಿ ನನಗೇನೋ ಆತಂಕ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಆದಾಗ ಮನುಷ್ಯ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಎಚ್ಚರವಾಗಿರ್ತಾನೆ. ಆ ಥರದ ಎಚ್ಚರಿಕೆ ವಹಿಸಬೇಕು ಅಷ್ಟೇ ಹೊರತಾಗಿ ಯಾವುದೇ ಕೆಲಸವನ್ನು ಮಾಡದೆ ಕೂತ್ಕೊಳ್ಳುವಂಥದ್ದು, ಅದಕ್ಕೋಸ್ಕರ ಈ ಸಲಹೆಯನ್ನು ಕೊಡ್ತಾ ಇಲ್ಲ. ತುಂಬ ಜೋಪಾನವಾಗಿ ನಡ್ಕೊಳ್ಬೇಕು. ತುಂಬ ದೂರಕ್ಕೆ ಪ್ರಯಾಣ ಮಾಡೋದು, ರಾತ್ರಿ ಹಗಲು ಅನ್ನೋದೇ ಡ್ರೈವಿಂಗ್ ಮಾಡೋದು, ಇಂಥ ಹೆಜ್ಜೆಗಳನ್ನು ಸರ್ವಥಾ ಇಡಬಾರ್ದು. ಯಾವುದಾದ್ರೂ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಅದರಿಂದ ಈ ಒಂದು ತಿಂಗಳ ಕಾಲದಲ್ಲಿ ಸ್ವಲ್ಪ ಜಾಗರೂಕವಾಗಿ ಇದ್ದು ಜಾಗ್ರತೆಯನ್ನು ವಹಿಸಿದ್ರೆ ಯಾವುದೇ ತೊಂದರೆಗಳು ಆಗೋಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಕನ್ಯಾ ರಾಶಿ, ಸಿಂಹ ಆದ್ಮೇಲೆ ಕನ್ಯಾ ರಾಶಿಯವರಿಗೆ ಹೇಗಿದೆ? ಕನ್ಯಾ ರಾಶಿಯವರಿಗೆ 10ರಲ್ಲಿ ಇದ್ದಂತಹ ಗುರು ಈಗ 11ರಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು. ಮತ್ತು ಈಗ ತತ್ಕಾಲದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರನ ಸಂಚಾರ ಆಗ್ತಿರುವಂಥದ್ದು, ಮತ್ತು ತುಲಾ ರಾಶಿಯಲ್ಲಿ ಬುಧನ ಸಂಚಾರ ಆಗ್ತಿರುವಂಥದ್ದು ಒಂದು ಪರಿವರ್ತನೆ ಅಲ್ಲಿ ಕೂಡ. ಅಂದರೆ ಕನ್ಯಾ ರಾಶಿಯಾಧಿಪತಿ 2ರಲ್ಲಿ ಸಂಚಾರ, 2ನೇ ರಾಶಿಗೆ ಅಧಿಪತಿ ಆಗಿರುವಂತಹ ಶುಕ್ರ ಇವಾಗ ಕನ್ಯೆಯಲ್ಲಿ ಸಂಚಾರ, ಸಪ್ತಮದಲ್ಲಿ ಶನಿಯ ಒಂದು ಸಂಚಾರ. ಒಂದು ರೀತಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಹೇಳ್ಬೋದಾಗಿದೆ. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಯಾವುದೋ ತಗೊಳ್ಳಕ್ಕೆ ಆಗದಿದ್ದಂತಹ ನಿರ್ಧಾರ ಎಲ್ಲಾದರೂ ಸಿಕ್ಕಾಕೊಂಡಿತ್ತು, ಈ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದು ಮುಂದುವರಿತಿಲ್ಲ ಅಂತ ಅನ್ನೋರಿಗೆ ಈ ಒಂದು ಗುರುವಿನ ಒಂದು ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಏನಾಗ್ತಿದೆ ಅದು ಒಂದು ರೀತಿ ಅವರನ್ನ ಮುಂದುವರಿಸುವಂತಹ ಒಂದು ಸಾಧ್ಯತೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ಏನೋ ಒಂದಷ್ಟು ತೊಂದರೆ ಸಿಕ್ಕಾಕೊಂಡಿತ್ತು, ಸಪ್ತಮ ಸ್ಥಾನದಲ್ಲಿ ಒಂದು ರೀತಿ ಬಾಧಾಸ್ಥಾನದಲ್ಲಿ ಶನಿ ಇದ್ದದ್ದು, ಆ ಶನಿ ಕರ್ಮಕಾರಕನಾದ ಕಾರಣ ಅದು ಒಂದಷ್ಟು ಬಾಧೆ, ಕೆಲಸದ ವಿಚಾರದಲ್ಲಿದ್ದಂತಹ ಸಮಸ್ಯೆ ಇತ್ಯಾದಿಗಳು, ಅದರ ಮೇಲೆ ಆ ಶನಿಯ ಮೇಲೆ ಒಂದು ಗುರುವಿನ ದೃಷ್ಟಿ ಬಂದದ್ದು ಈಗ ಒಳ್ಳೆ ರೀತಿಯಾಗಿರುವಂಥ ಕೆಲಸದ ಮೇಲೆ ಅವರಿಗೆ ಕೆಲಸದಲ್ಲಿ ಇದ್ದಂತಹ ತೊಂದರೆ ತೊಡಕುಗಳು ಅನ್ನುವಂಥದ್ದು ನಿವೃತ್ತಿಯಾಗಿ ಅವರಿಗೆ ಉತ್ತಮವಾಗಿರುವಂತಹ ಒಂದು ಜೀವನವನ್ನು ಕೊಡುವಂತಹ ಸಾಧ್ಯತೆ. ಕುಟುಂಬದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಸುಖ ಶಾಂತಿ ನೆಮ್ಮದಿಯನ್ನು ಲಾಭವನ್ನು ಕೊಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಸಹಜವಾಗಿದೆ. ಕನ್ಯಾ ರಾಶಿಯವರಿಗೆ ಏಕಾದಶದಲ್ಲಿ ಎಲ್ಲ ಗ್ರಹಗಳು ಶುಭ ಫಲವನ್ನೇ ತಂದು ಕೊಡ್ತಾರೆ. ಅದರಲ್ಲೂ ಎಲ್ಲ ಗ್ರಹಗಳಿಗೂ ಈಶ್ವರ ಕಾರಕನಾಗಿರುವಂತಹ ಒಂದು ರೀತಿ, ಎಲ್ಲ ಗ್ರಹಗಳಲ್ಲೆಲ್ಲ ಈಶ್ವರ ಅಂತ ಹೇಳುವಂಥ ರೀತಿಯಲ್ಲಿ ಗುರು ಏನಿದ್ದಾನೆ ಅವನು ಏಕಾದಶ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ತಂದು ಕೊಡ್ತಾನೆ. ಕನ್ಯಾ ರಾಶಿಯವರು ಉತ್ತಮವಾಗಿರುವಂಥ ಜೀವನವನ್ನು ನಡೆಸ್ತಾನೆ. ಅವ್ರಿಗೆ ಯಾವುದೇ ರೀತಿ ಪರಿಹಾರ ಬೇಡ. 12ರಲ್ಲಿ ಕೇತು ಇರೋ ಕಾರಣ ಒಂದಷ್ಟು ಖರ್ಚುಗಳು, ಇಷ್ಟಾದರೂ ನಮಗೆ ಖರ್ಚುಗಳು ಜಾಸ್ತಿ ಇದೆಯಲ್ಲ ಅಂತ ಅನ್ನಿಸ್ಬೋದು. ಅದು ಎಲ್ಲ ಗ್ರಹಗಳ ಒಂದು ಬ್ಯಾಲೆನ್ಸ್ ಅಂತ ಕರೀತಾರೆ, ಅವ್ರವ್ರ ಕೈಯಲ್ಲಿದೆ ಎಷ್ಟು ಖರ್ಚು ಮಾಡಬೇಕು. ಹೌದು, ಎಲ್ಲ ಗ್ರಹಗಳು ಕೂಡ ಗುರು, ಶನಿ ಮತ್ತೆ ರಾಹು ಮತ್ತೆ ಕೇತು ಈ 4 ಗ್ರಹಗಳಿಂದ ತುಂಬ ದೃಢವಾಗಿ ಅಂದರೆ ಒಂದು ಸ್ಟೇಬಲ್ ಆಗಿರುವಂತಹ ಪರಿಹಾರಗಳನ್ನು ಹೇಳ್ಬೋದು. ಹಾಗಾಗಿ ಈ 4 ಗ್ರಹಗಳಲ್ಲಿ 2 ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ 2 ಗ್ರಹಗಳು ಸಹಜವಾಗಿ ಅಶುಭ ಸ್ಥಾನದಲ್ಲಿ ಇರ್ತವೆ. ಅಂದ್ರೆ ಪ್ರಕೃತಿ ಕಂಪ್ಲೀಟ್ ಆಗಿ ಎಲ್ಲವನ್ನು ಸರಿ ಎಲ್ಲದೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಹಾಗಾಗಿ ಶೀತ ಉಷ್ಣ ಎಲ್ಲ ಬ್ಯಾಲೆನ್ಸ್ ಆಗಿದ್ರೆ ನಾವು ಹೀಗೆ ಕೂತ್ಕೊಳ್ಳಿಕ್ಕೆ ಆಗತ್ತೆ, ಯಾವ್ದಾದ್ರು ಒಂದು ವೈಪರೀತ್ಯ ಆದ್ರೂ ಕೂಡ ಆಗಲ್ಲ. ಅದೇ ರೀತಿ ಕೇತು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಒಂದಷ್ಟು ಖರ್ಚುಗಳು ಅನ್ನುವಂಥದ್ದು ಸಹಜವಾಗಿರ್ಬೋದು, ನಿದ್ರೆಯಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು, ಈ ರೀತಿಯಾದದ್ದು ಇರ್ಬೋದು. ಅಷ್ಟು ಬಿಟ್ರೆ ಬೇರೆ ಇನ್ಯಾವುದು ಅಂದ್ರೆ ಒಂದು 80 ಭಾಗ ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನು ಮಾಡಬಹುದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.